ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಫಿನ್ವಿಸಿನ್ ಹಬ್. ಒಮ್ಮೆ ಇಮ್ಯಾಜಿನ್ ಮಾಡಿ, ನಾಳೆ ಬೆಳಗ್ಗೆ ಎದ್ದಾಗ ನಿಮ್ಮ ವ್ಯಾಲೆಟ್ನಲ್ಲಿ ಇರುವ ಎಲ್ಲ ಕ್ಯಾಶ್ ಸಡನ್ಲಿ ಯೂಸ್ ಮಾಡೋಕ್ಕಾಗಲ್ಲ. ಶಾಪ್, ಹೋಟೆಲ್, ಬಸ್, ಪೆಟ್ರೋಲ್ ಪಂಪ್ ಎಲ್ಲ ಕಡೆ ಕ್ಯಾಶ್ ಕಂಪ್ಲೀಟ್ಲಿ ಸ್ಟಾಪ್. ಓನ್ಲಿ ಯು ಪಿ ಐ ಇದ್ದರೆ ಡಿಜಿಟಲ್ ರುಪಿ, ಬ್ಯಾಂಕ್ ಪೇಮೆಂಟ್ ಇದು ನಿಜವಾಗಬಹುದು ಅಂತ ಹೇಳುತ್ತಿಲ್ಲ. ಬಟ್ ವಾಟ್ ಇಫ್ ಇಟ್ ಹ್ಯಾಪನ್? ಈ ಬದಲಾವಣೆ ನಮ್ಮ ಜೀವನ, ಎಕನಾಮಿ ಆ್ಯಂಡ್ ಬಿಸ್ನೆಸ್ ಮತ್ತು ಸೈಬರ್ ಸೆಕ್ಯುರಿಟಿ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದೆ ಎಂದು ನಾನು ಇವತ್ತಿನ ವಿಡಿಯೋದಲ್ಲಿ ಅದನ್ನ ತುಂಬ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಕೆಲವು ವರ್ಷಗಳಲ್ಲಿ ಇಂಡಿಯಾ ತುಂಬ ವೇಗವಾಗಿ ಡಿಜಿಟಲ್ ಪೇಮೆಂಟ್ ಕಡೆ ಹೋಗುತ್ತಿದೆ. ಇಂದು ಟೀ ಸ್ಟಾಲಿಂದ ಹಿಡಿದು ಅಪ್ ಟು ಮಾಲ್ವರೆಗೂ ಕೂಡ ಯು ಪಿ ಐ ಅಕ್ಸೆಪ್ಟೆಡ್ ಹಿಯರ್ ಅನ್ನೋ ಬೋರ್ಡ್ ಕಾಣ್ತಿತ್ತು. ಫೋನ್ಪೇ ಆಗಿರ್ಬೋದು, ಗೂಗಲ್ ಪೇ, ಪೇಟಿಎಮ್, ಬ್ಯಾಂಕ್ ಆ್ಯಪ್ಸ್ ಯಾವುದಾದ್ರೂ ಆಗಿರ್ಬೋದು, ಇವೆಲ್ಲ ಹಣ ಕಳಿಸೋದನ್ನು ತುಂಬ ಈಸಿ ಮಾಡಿವೆ. ಆರ್ ಬಿ ಐ ಕೂಡ ಡಿಜಿಟಲ್ ರೂಪಿ ಮೇಲೇ ಕೆಲಸ ಮಾಡ್ತಿರೋದು. ಅಂದರೆ ಫ್ಯೂಚರ್ನಲ್ಲಿ ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ. ಕ್ಯಾಶ್ ಇಲ್ಲದಿದ್ದರೆ ಕೆಲವು ಅಡ್ವಾಂಟೇಜಸ್ ಇವೆ. ಮನಿ ಕ್ಯಾರಿ ಮಾಡುವ ಅಗತ್ಯ ಕಡಿಮೆ, ಫೇಕ್ ಕರೆನ್ಸಿ ಸಮಸ್ಯೆ ಕಡಿಮೆ ಆಗಬಹುದು, ಟ್ರಾನ್ಸಾಕ್ಷನ್ಸ್ ಸೆಕೆಂಡ್ನಲ್ಲಿ ಕಂಪ್ಲೀಟ್ ಆಗುತ್ತವೆ, ಬಿಸ್ನೆಸ್ ಅಕೌಂಟ್ಸ್ ಮೇಂಟೈನ್ ಮಾಡೋದು ಕೂಡ ಈಸಿ ಆಗಬಹುದು, ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಲೆಕ್ಷನ್ ಮತ್ತು ಫಿನಾನ್ಷಿಯಲ್ ಟ್ರ್ಯಾಕಿಂಗ್ ಸುಲಭವಾಗಬಹುದು. ಆದರೆ ಎಲ್ಲವೂ ಪಾಸಿಟಿವ್ ಅಲ್ಲ. ಇಂಟರ್ನೆಟ್ ಇಲ್ಲದಿದ್ದರೆ, ಫೋನ್ ಬ್ಯಾಟ್ರಿ ಡೆಡ್ ಆದರೆ ಅಥವಾ ನೆಟ್ವರ್ಕ್ ಪ್ರಾಬ್ಲಮ್ ಬಂದರೆ ಪೇಮೆಂಟ್ ಹೇಗೆ? ಮತ್ತು ಸೈಬರ್ ಕ್ರೈಮ್, ಆನ್ಲೈನ್ ಫ್ರಾಡ್, ಫೇಕ್ ಲಿಂಕ್ಸ್, ಒ ಟಿ ಪಿ ಸ್ಕ್ಯಾಮ್ಸ್ ಇವುಗಳ ರಿಸ್ಕ್ ಕೂಡ ಹೆಚ್ಚಾಗಬಹುದು. ಆದ್ದರಿಂದ ಡಿಜಿಟಲ್ ವರ್ಲ್ಡ್ ಜೊತೆಗೆ ಡಿಜಿಟಲ್ ಅವೇರ್ನೆಸ್ ಕೂಡ ತುಂಬ ಮುಖ್ಯ. ಇಂಡಿಯಾ ಅಂದರೆ ಕೇವಲ ಮೆಟ್ರೋ ಸಿಟೀಸ್ ಅಲ್ಲ, ಗ್ರಾಮೀಣ ಪ್ರದೇಶಗಳಲ್ಲಿ ಇನ್ನೂ ಹಲವರಿಗೆ ಸ್ಮಾರ್ಟ್ ಫೋನ್ ಅಥವಾ ಸ್ಟೇಬಲ್ ಇಂಟರ್ನೆಟ್ ಇಲ್ಲ. ಹಿರಿಯ ನಾಗರಿಕರು ಡಿಜಿಟಲ್ ಪೇಮೆಂಟ್ಸ್ ಬಳಸಲು ಕಷ್ಟಪಡಬಹುದು. ಅದಕ್ಕಾಗಿ ಕ್ಯಾಶ್ ಮತ್ತು ಡಿಜಿಟಲ್ ಎರಡು ಕೆಲವು ಕಾಲ ಒಟ್ಟಿಗೆ ಇರಬೇಕಾಗಬಹುದು. ಡಿಜಿಟಲ್ ರುಪಿ ಎಕ್ಸ್ಪ್ಲೇನ್. ಡಿಜಿಟಲ್ ರುಪಿ ಅಂದರೆ ಕ್ರಿಪ್ಟೋ ಕರೆನ್ಸಿ ಅಲ್ಲ, ಇದು ಆರ್ ಬಿ ಐ ನೀಡುವ ಅಧಿಕೃತ ಡಿಜಿಟಲ್ ಕರೆನ್ಸಿ ಆಗಿದೆ. ಇದ್ರ ವ್ಯಾಲ್ಯೂ ಸಾಮಾನ್ಯ ರುಪಿ ಅಷ್ಟೇ, ಆದರೆ ಇದು ಡಿಜಿಟಲ್ ರೂಪದಲ್ಲಿ ಬಳಸಬಹುದು. ಇದು ಫ್ಯೂಚರ್ ಪೇಮೆಂಟ್ ಸಿಸ್ಟಮ್ನಲ್ಲಿ ಕೂಡ ಒಂದು ಪ್ರಮುಖ ಪಾತ್ರ ವಹಿಸುತ್ತದೆ. ಮುಂದಿನ 10 ವರ್ಷಗಳಲ್ಲಿ ಪೇಮೆಂಟ್ ಇನ್ನೂ ಸ್ಮಾರ್ಟ್ ಆಗಬಹುದು. ಎ ಐ ಬ್ಯಾಂಕಿಂಗ್, ಫೇಸ್ ರೆಕಗ್ನೈಸೇಷನ್ ಪೇಮೆಂಟ್ಸ್, ವಾಯ್ಸ್ ಪೇಮೆಂಟ್ಸ್, ಡಿಜಿಟಲ್ ರೂಪಿ ಇವೆಲ್ಲ ರಿಯಾಲಿಟಿ ಆಗುವ ಸಾಧ್ಯತೆ ಇದೆ. ಆದರೆ ಕ್ಯಾಶ್ ಸಂಪೂರ್ಣ ಮಾಯವಾಗುತ್ತಿದೆಯಾ? ಅದು ಸಮಯ ಮತ್ತು ಜನರ ಬಳಕೆಯ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಫೈನಲಿ ನಾನು ಈ ವಿಡಿಯೋ ಮಾಡಿರೋ ಉದ್ದೇಶ ಏನಂತ ಅಂದರೆ, ಟೆಕ್ನಾಲಜಿ ವೇಗವಾಗಿ ಬದಲಾಗುತ್ತಿದೆ. ಸೊ ಅದ್ರ ಜೊತೆಗೆ ನಾವು ಕೂಡ ನಮ್ಮ ಫಿನಾನ್ಷಿಯಲ್ ನಾಲೆಜ್ ಮತ್ತು ಡಿಜಿಟಲ್ ಸೇಫ್ಟಿ ಬಗ್ಗೆ ತಿಳಿದುಕೊಳ್ಬೇಕು. ಕ್ಯಾಶ್ ಇರಲಿ, ಡಿಜಿಟಲ್ ಪೇಮೆಂಟ್ ಇರಲಿ, ಮುಖ್ಯವಾದದ್ದು ಸ್ಮಾರ್ಟ್ ಫಿನಾನ್ಸ್ ಡಿಸಿಷನ್ಸ್. ಸೊ ನಿಮ್ಮ ಅಭಿಪ್ರಾಯ ಏನು? ಇಂಡಿಯಾ ಸಂಪೂರ್ಣ ಕ್ಯಾಶ್ಲೆಸ್ ಆಗಬೇಕಾ? ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು subscribe to the FinViz in Hub. Thank you for watching. See you in the next video. Bye.